ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು ನಿಜವಾಗಿಯೂ ಒಬ್ಬ ಬಂಡಾಯ ವ್ಯಕ್ತಿ ಆಗ್ತಾ ಇದ್ದಾರೆ. ಮಾನಸಿಕವಾಗಿ ಸಮತೋಲನ ಕಳೆದುಕೊಳ್ತಾ ಇದ್ದಾರೆ. ಯಾಕೋ ಏನೋ ಅವರೆಲ್ಲರೂ ವಿರುದ್ಧ ಹರಿಹಾಯೋದು, ಅದರಲ್ಲೂ ಮುಸ್ಲಿಮರ ವಿರೋಧದಂತೆ ಹರಿಹಾಯ್ತಾ ಇರೋದಂತೆ ಇರಲಿ, ಹಾಯಲಿ ಅವರು ಇಲ್ಲಂತಲ್ಲ. ಆದರೆ ತಮ್ಮ ಜೊತೆಗಾರರು ಅದು ತಮ್ಮ ವಿಚಾರಗಳಿಗೆ ವಿರೋಧವಾದವರನ್ನು ಅತ್ಯಂತ ಕನಿಷ್ಠ ಶಬ್ದಗಳಿಂದ ಮಾತಾಡುವಂಥದ್ದು ನಿಜವಾಗಿ ಅವ್ರಿಗೆ ಒಪ್ಪಂಥ ವಿಷಯ ಅಲ್ಲ. ಭಾಳ ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೊಂಡವರು, ಒಬ್ಬ ಕೇಂದ್ರದ ಮಿನಿಸ್ಟರ್ ಆದಂಥವರು, ವಿಜಯಪುರದ ಶಾಸಕರು. ಭಾಷೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಈಗ ಹಲವು ಸಲ ಮಾತಾಡಿದ್ದೀವಿ ಇದನ್ನು. ಹಿಂದೆ ವಿಜಯೇಂದ್ರ ಅವ್ರ ವಿರೋಧ ಆಗಿರ್ಬೋದು, ಯಡಿಯೂರಪ್ಪನವ್ರ ವಿರೋಧ ಆಗಿರ್ಬೋದು, ಅವ್ರು ಮಾಡಿದ್ದನ್ನು ನೋಡಿದಾಗ ಬೇಸದ ಕಡೆಗೆ ನಮ್ಮ BJP ಭಾರತೀಯ ಜನತಾ ಪಕ್ಷ ಅವ್ರನ್ನ ಪಕ್ಷದಿಂದ ಹೊರಗೂ ಹಾಕಿಬಿಡ್ತು. ಬೇಡಪ್ಪ ಇವ್ರ ಬಾಯಿಗೆ ನಾವು ತೆರೀಲಿಕ್ಕೆ ಆಗೋದಿಲ್ಲ ಅಂತೇಳಿ. ನಾಳೆಗೆ ಒಳ್ಳೆಯದಾದ್ರೆ ನಾಳೆಲ್ಲ ಒಳ್ಳೆಯದಂತ. ಈಗ ಅಪ್ಪರಿಗೆ ಹುಟ್ಟಿದ ಈ ಮಾತು ಎಲ್ಲಿಗೆ ಹೋಗ್ತದೆ ರೀ? ಯಾರು ಹುಡ್ತಾರೋ ಏನೋ, ಅದು ಇತಿಹಾಸ ಗರ್ಭ. ಇನ್ನೊಬ್ಬರ ಇತಿಹಾಸ ಬಗ್ಗೆ ಕೆನಪಿದ ಮೊದಲು ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋಂಥದ್ದು ಇವತ್ತು ಭಾಳ ಅದ. ಇಂಥ ಪ್ರಸಂಗದಲ್ಲೇ ಅಪ್ಪನಿಗೆ ಹುಟ್ಟಿದ್ರೆ ಬಂದು ಚಾಲೆಂಜ್ ಮಾಡೋದು. ಹೌದು, ಮುಸಲ್ಮಾನರು ಎಲ್ಲರೂ ಕುಡ್ಕೊಂಡು ಇವ್ರು ಮಾಡುತ್ತಿರೋಂಥ ದಾಳಿಗೆ, ನೋವಿಗೆ ಸಂಘಟಕ ವಿಜಯಪುರದ ಮುಸಲ್ಮಾನರು ಒಗ್ಗಟ್ಟಾಗಿ ಏನೋ ಒಂದು ಮೀಟಿಂಗ್ ಕರೆದಾರೆ. ಅದಕ್ಕೆ ಎಲ್ಲರಿಗೂ ಆಹ್ವಾನ ಮಾಡಿದ್ದಾರೆ. ಅದರಾಗ ವಿಶೇಷವಾಗಿ ಎಂ.ಬಿ. ಪಾಟೀಲರು ಇರ್ಬೋದು, ವಿಜಯಪುರದ ಇವರು ಉಸ್ತುವಾರಿ, ಅವ್ರಿಗೆ ಬರಲಿಕ್ಕೆ ಆಗದೇ ಹೋಗಿರ್ಬೋದು. ಆದರೆ ಇಂಡಿ ಮತ್ತು ನಮ್ಮ ಬಸವನ ಬಾಗೇವಾಡಿ ಶಾಸಕರು ಶಿವಾನಂದ ಪಾಟೀಲರು ಹಾಜರಾಗಿ ಅವರು ಖಂಡನೆ ಮಾಡಿದ್ದಾರೆ. ಇವರು ಭಾಷೆ ಖಂಡನೆ ಮಾಡಿದ್ದಾರೆ. ಅವರು ಮೊಹಮ್ಮದ್ ಪೈಗಂಬರ್ ಕುರಿತಾಗಿ ಇವ್ರು ಮಾತಾಡಿದ್ದು ಇರಲಿ. ಇವತ್ತು ನಾನು ಈಗ ಮಾತಾಡಿದ್ದು ನೀವು ಖಂಡನೆ ಮಾಡ್ಬೋದು, ಏನೋ ಮಾಡ್ಬೋದು, ಇಲ್ಲಂತಲ್ಲ. ಒಂದು ಧರ್ಮ ಗುರುಗಳು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ನಾವು ತಪ್ಪು ಮಾಡಿದ್ದಕ್ಕೆ ಯಾರನ್ನೋ ಟೀಕೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದಾಗ ಮುಸಲ್ಮಾನರು ಸ್ವಲ್ಪ ಅವ್ರಿಗೆ ಸ್ವಾಭಿಮಾನಕ್ಕೆ ಪಟ್ಟಾಗೆ ಏನೋ ಆಗ್ಯದ, ಕರೆದಿದ್ದಾರೆ, ಒಂದು ಖಂಡನೆ ಮಾಡಿದ್ದಾರೆ. ಇಂಥ ಮಾತಾಡಬೇಡ್ರಪ್ಪ ಅಂತೇಳಿ ಅದು ಅಲ್ಲಿಗೆ ಸೀಮಿತ. ಅದು ಭಾಗವಹಿಸಿದರು ಮುಸಲ್ಮಾನರಿಗೆ ಹುಟ್ಟಿದವರು, ಪಾಕಿಸ್ತಾನಕ್ಕೆ ಹುಟ್ಟಿದವರು, ಇವೆಲ್ಲ ಭಾಳ ಕೇಳ್ತಾ ಇದ್ವಿ ಈ ಮಾತುಗಳಿದು. ಇದು ಇಷ್ಟರ ಮಟ್ಟಿಗೆ ಯಾಕೆ ಹೋಗ್ತಾ ಇದೆ ಅಂತ. ಅದರಲ್ಲೂ ಒಬ್ಬ ಪ್ರಜ್ಞಾವಂತರು ಬಸವನಗೌಡ ಪಾಟೀಲರು, ಒಳ್ಳೆಯ ಓದುಗರು. ಅವ್ರು ಗೆಲ್ಲಲ್ರಿ, ಗೆಲ್ಲೋದು ಬೇಡ ಅಂತಲ್ಲ. ಮುಸ್ಲಿಂ ವಿಚಾರಗಳನ್ನು ವಿರೋಧ ಮಾಡಲಿ ಏನು ತಪ್ಪಿಲ್ಲ. ಆದರೆ ವೈಯಕ್ತಿಕ ಮಟ್ಟಕ್ಕೆ ಇಳಿದು ಇಂಡಿ ಶಾಸಕರಾಯ್ತು, ಶಿವಾನಂದ ಅವ್ರನ್ನಾಯ್ತು ಟೀಕಿಸೋದು, ಅವರ ಹಿಂದಿನ ಅಡ್ರೆಸ್ ಬಗ್ಗೆ ಟೀಕಿಸೋದು, ಅದನ್ನು ವೈಯಕ್ತಿಕ, ಭಾಳ ವೈಯಕ್ತಿಕ. ಇದನ್ನು ಮಾಡಿದಾಗ ಯಾರ್ಯಾರು ಹರ್ಟ್ ಆಗ್ತದೆ ನಮ್ಗೆ ಕೇಳೋರಿಗೆ ಇದು ಅಸಹ್ಯ ಅನ್ನಿಸ್ತದೆ. ಇದು ಆಗಬಾರ್ದು. ಎಷ್ಟೋ ಸಲ ಟ್ರೋಲ್ ಮಾಡೋದು ನೋಡುತ್ತಿರ್ತೀವಿ ನಾವು. ಗಾಂಧೀಜಿಯವ್ರು ಟ್ರೋಲ್ ಮಾಡ್ತಿರ್ತಾರೆ, ಮತ್ತವ್ರು ಟ್ರೋಲ್ ಮಾಡ್ತಿರ್ತಾರೆ. ಈ ಟ್ರೋಲಿಂಗ್ ಯಾಕೆ ಬರ್ತಾಯಿದೆ ನಮ್ಮಲ್ಲಿ ಅಂತ ಇತಿಹಾಸವನ್ನು ಓದಬೇಕಾದ್ರೆ ನಾವು ಟ್ರೋಲ್ ಮಾಡಿ ಒಬ್ಬರನ್ನ ಬೈದ್ರೆ ನಾವು ಯಾರೂ ದೊಡ್ಡವರು ಆಗೋದಿಲ್ಲ. ಒಂದು ಮಾಬ್ ಲಿಂಚಿಂಗ್ ಮಾಡಿ ಯಾರನ್ನೋ ಒಬ್ಬರನ್ನ ನಾವು ಕೊಂದ್ರೆ ನಾವು ಭಾಳ ದೊಡ್ಡವರು ಆಗೋದಿಲ್ಲ. ಇದು ಇರ್ಷೆ ಬೆಳಿತಾನೆ ಹೋಗ್ತದೆ, ಅಳಿಯೋದಲ್ರಿ. ಅದು ನಾವು ಕೂಡಿ ಬದುಕಬೇಕಾಗಿದೆ. ನಮಗೆಲ್ಲರಿಗೂ ಇವತ್ತು ಉದ್ಯೋಗ ಬೇಕಾಗಿದ್ದಾವೆ, ನಮಗೆಲ್ಲರಿಗೂ ನಿರುದ್ಯೋಗ ಹೆಚ್ಚಾಗಿದೆ ಇವತ್ತು. ಅಂತ ಕೇಂದ್ರದ ಯಾರೂ ಇಲ್ಲ ಅಧಿಕಾರಿ, ಅವ್ರನ್ನ ಟೀಕಾ ಮಾಡುವಂಥದ್ದು ಮಾಡಿರಿ ಏನಾದರೂ ಹೊಸದು ಅಂತ ಕೇಳಬೇಕಾದ ಒಬ್ಬ ಶಾಸಕರು, ವಿಜಯಪುರದ ಅನೇಕ ಸಮಸ್ಯೆಗಳನ್ನು ಕೇಳಬೇಕಾದ ಶಾಸಕರು, ಅದನ್ನು ಬಿಟ್ಟುಕೊಂಡು ಹಿಂದುತ್ವದ ನೆಲೆಯಲ್ಲಿ ನಾವು ಪಕ್ಕ ಹಿಂದೂ ಹುಟ್ಟಿದವ್ರು ನಮ್ಮದು ಇರ್ರಿ, ಮುಸಲ್ಮಾನ ಹುಟ್ಟಿದ ಅವ್ರಿಗೆ ಇರ್ರಿ, ಮತ್ತು ಹಿಂದೂಳಗೆ ಯಾರಿದ್ರು ಅವ್ರ ಪಾಲನವಾಗಿ ಮಾತಾಡೋದು, ಇದು ಯಾವುದೇ ಒಬ್ಬ ನಾಗರಿಕ ವ್ಯಕ್ತಿಗೆ ಒಪ್ಪುವಂಥ ಸಭ್ಯ ಭಾಷೆ ಅಲ್ಲ. ಅದಕ್ಕೆ ಶಿವಾನಂದ ಪಾಟೀಲರು ಸಹಿತ ಅವರು ಹೌದು ಅವ್ರು ಹೇಳಿದ್ದು, ಅವ್ರು ನೋಡಿದ್ರು ನಾವು. ಶಿವಾನಂದ ಪಾಟೀಲರಿಗೆ ನೋವಾಗ್ಯದ, ಭಾಳಷ್ಟು ನೋವಾಗ್ಯದ. ಒಬ್ಬ ನಾಯಕರಲ್ಲಿ ಹೆಂಗಿರಬೇಕು, ಯಾವ ರೀತಿ ಆ ಸಮಸ್ಯೆ ಎದುರಿಸಬೇಕು ಅನ್ನೋದು ಅವ್ರು ನೋಡಿ ಕಲಿಬೇಕಾಗ್ಯದ. ಅವರು ಎಲ್ಲೂ ಅವ್ರಿಗೇನು ಟೀಕಾ ಮಾಡಲಿಕ್ಕೆ ಹೋಗಲೇ ಇಲ್ಲ. ಸಿಟ್ಟು ರಗಡಿದ್ರು ಅವರಲ್ಲ, ಸಾಕಷ್ಟು ಇದ್ರು ಅವರಲ್ಲ, ಅವ್ರು ಅಭಿವ್ಯಕ್ತ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ರು ಅವರು. ಎಲ್ಲಿ ನಿಲ್ಲೂ ಹೇಳ್ರಪ್ಪ ನೀವು, ನಾನಂತೆ ಬಸವನ ಬಾಗಿಲು ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ಹೋಗಿ ಕೊಟ್ಟು ಬಂದಿದ್ದಾರೆ ಸ್ಪೀಕರ್ಗೆ ಭೇಟಿಯಾಗೆ. ಮುಂದೆ ನೀವು ಏನು ಬಿಜಾಪುರಕ್ಕೆ ಬರ್ತೀರೋ, ಎಲ್ಲಿ ಬರ್ತೀರೋ, ಮತ್ತು ನೀವು ಇದನ್ನು ಅಕ್ಸೆಪ್ಟ್ ಮಾಡಿರಿ. ಮತ್ತು ಅವ್ರು ನನ್ನಿಲ್ಲ, ಅವ್ರಿಗೆ ಅಪ್ಪ ಹುಟ್ಟಿದಾಗ ಹಂಗೆ ಏನೂ ಅನ್ನಿಲ್ಲ. ಅವ್ರ ಭಾಷೆ ನೋಡ್ರಿ ಎಷ್ಟು ಗಂಭೀರ ಇತ್ತು. ಒಬ್ಬ ತೂಕದ ಮಾತು ಇರ್ಬೋದಿಲ್ಲ. ಎಲ್ಲರೂ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಇದ್ದಂಥವ್ರು ಅದಾರ. ಈ ದೇಶದಲ್ಲಿ ಇವತ್ತು ರಾಜಕಾರಣ ಮಾಡಬೇಕಾದ್ರೆ ಭ್ರಷ್ಟಾಚಾರ ಮಾಡೋದೇ ಮತ್ತೊಂದು ಮಾತಿಲ್ಲ. ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಎಲ್ಲ ಶಾಸಕರು 224 ಶಾಸಕರು, 543 ನಮ್ಮ ಸಂಸದರು ಇವತ್ತು ದುಡ್ಡು ಎಲ್ಲಿದ್ದು ಕಿತ್ತು ಹಾಕಲಾರದು
ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣದ ಅದು ಹಂಗೆ ಅದು ವ್ಯವಸ್ಥೆ. ಒಬ್ಬ ಸಾಮಾನ್ಯ ಪ್ರಾಮಾಣಿಕ ವ್ಯಕ್ತಿ ಇವತ್ತು ಅವನಿಗೆ ಈ ಫೀ ತುಂಬಲಿಕ್ಕೆ ಆಗುವುದಿಲ್ಲ. MP ಮತ್ತು MLAಗಳ ಅರ್ಜಿ ಫೀ ತುಂಬಲಾರದಷ್ಟಂಥ ಜನ ಇದ್ದಾರೆ. ಅವರಂತೂ ಎಂದು ಇವತ್ತು ಎಲೆಕ್ಷನ್ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕ ಅನ್ನೋಕ್ಕಿಂತಲೂ ದುಡ್ಡು ಇಲ್ಲದೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಐತಿ. ಅಂಥ ಪ್ರಸಂಗದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಕಡೆ ಎಲ್ಲೋ ಭ್ರಷ್ಟಾಚಾರದ ಹಿಡಿತದಲ್ಲೇ ಸುಳಿಗೆ ಸಿಕ್ಕೇ ಇರ್ತಾರೆ. ಹಾಗೆ ಶಿವಾನಂದ ಪಾಟೀಲ್ ಆಗಿರ್ಬೋದು, ನೀವು ಆಗಿರ್ಬೋದು. ಹೀಗಾಗಿ ಇವತ್ತು ಶಿವಾನಂದ ಪಾಟೀಲ್ ಅಷ್ಟಿದ್ದರೂ ಎಷ್ಟು ಗಂಭೀರವಾಗಿ ಅವರು ನಿಮ್ಮ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರ ಚಾಲೆಂಜ್. ನಿಮ್ಮ ಅಪ್ಪ ಹುಟ್ಟಿದ ಶುಕ್ರವಾರ ರಾಜೀನಾಮೆ ಕೊಡಂದ್ರಿ, ಶುಕ್ರವಾರ ರಾಜೀನಾಮೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಸಾವಿರ ಇಟ್ಟಿದ್ದಾರೆ. ಭಾಳ ಬುದ್ಧಿವಂತ ಜನ. ಎಲ್ಲಿವರೆಗೆ ನಮ್ಮ ಬಸವನಗೌಡ ಪಾಟೀಲರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೆ ಇರಲ್ಲ ನಿಮ್ಮಲ್ಲೇ ರಾಜೀನಾಮೆ. ಅವ್ರು ಕೊಡಾಕೆ ಬಂದಾಗ ಅವ್ರಿಗೆ ಮಾತ್ರ 5 ನಿಮಿಷ ಅಂದ್ರೆ ನಂದು ಅಕ್ಸೆಪ್ಟ್ ಮಾಡಿರಿ. ಯಾಕಂದ್ರೆ ಅವರು ರಾಜೀನಾಮೆ ಕೊಡಬೇಕಲ್ಲ. ರಾಜೀನಾಮೆ ತೊಗೊಂಡ್ಮೇಲೆ ಆಟೋಮೆಟಿಕ್ಕಾಗಿ ಮಿನಿಸ್ಟರ್ಶಿಪ್ ಹೋಗಿಬಿಡುತ್ತೆ, ಎಲ್ಲ ಹೋಗಿಬಿಡ್ತದೆ. ಅದಕ್ಕಾಗಿ ಅವ್ರದ್ದು ತೊಗೊಳ್ಳಿ, ನಮ್ಮದು ತೊಗೊಳ್ಳಿ ಅಂತ ಭಾಳ ಚೆನ್ನಾಗಿ ತಂದು ಇಟ್ಟಿದ್ದಾರೆ. ಇನ್ನು ಬಸವನಗೌಡ ಪಾಟೀಲ್ ಮುಂದದ ಎಲ್ಲಿ ನಿಂತು ಅವ್ರ ವಿರುದ್ಧ ಗೆದ್ದು ತೋರಿಸ್ತಾರೆ. ಬಸವನ ಬಾಗೇವಾಡಿಗೋ ವಿಜಯಪುರಕ್ಕೋ 2 ಕ್ಷೇತ್ರ ರೆಡಿ ನಾವು ಅನ್ನುವಂಥ ಮಾತುಗಳ ಮೂಲಕ ತಾವು ಸ್ವಾಭಿಮಾನವನ್ನು ತೋರಿಸಿದ್ದಾರೆ. ಅದು ಗಂಭೀರವಾಗಿ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಮತ್ತು ಇತಿಹಾಸ ಇನ್ನೂ ನಡೆದಿರ್ತಾವೆ ರೀ. ಯಾರಿಗೆ ಹುಟ್ಟಿದ್ರು, ಯಾರಿಲ್ಲ ಮತ್ತೊಮ್ಮೆ ಹೇಳ್ಬೇಕಾಗ್ತದೆ. ಇದನ್ನು ಇದು ಯಾರಿಗೂ ಗೊತ್ತಿಲ್ಲ, ಕೇವಲ ತಾಯಿಗೊಬ್ಬಗಿಗೆ ಗೊತ್ತದು. ಯಾರ ಜೊತೆಗೆ ನನ್ನ ಮಗ ಹುಟ್ಟಿದಾನ ಅಥವಾ ಮಗಳು ಹುಟ್ಟಿದಾರ ಅವನು, ಉಳಿದವ್ರು ಯಾರಿಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಇವನು ಗಂಡಿಗೂ ಸಹಿತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಸಿಕ್ರಸಿ ಮೇಂಟೈನ್ ಬೈ ದ ನೇಚರ್. ಇಂಥ ಸಂದರ್ಭದಲ್ಲ ಒಬ್ಬ ಉನ್ನತ ಮಟ್ಟದ ನಮ್ಗೆ ನೋವು ಅನ್ನಿಸ್ತದೆ. ಬಸವನಗೌಡ ಪಾಟೀಲ್ ನಾವು ಮಾತಾಡಿದ್ದು ನೋಡಿದ್ರೆ ಹೌದು ಟೀಕೆ ಮಾಡಿರಿ, ಮುಸಲ್ಮಾನರ ತಪ್ಪುಗಳನ್ನ ಎತ್ತಿ ತೋರಿಸ್ರಿ, ಹೌದು ತಿದ್ದುಕೊಡ್ರಿ ಅಂತ ಹೇಳ್ರಿ. ಇದು ನಡೆಯುವಂಥದ್ದು. ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ನಿರುದ್ಯೋಗಿ ಯುವಕರಿಗಾದರೂ ಉದ್ಯೋಗ ಸಿಗುವಂಥ ಪ್ರಯತ್ನ ಮಾಡಿರಿ. ಕೇವಲ ಹಿಂದೂ ಮುಸ್ಲಿಂ ಬಡದಾರಕ್ಕೆ ಹೆಚ್ಚಿ ನೀವು ಲಾಭ ಮಾಡ್ಕೊಳ್ಳುವಂಥ ಒಂದು ವಿಚಾರ ನಿಮ್ಮ ತಲೆಯಲ್ಲಿದ್ದಾವೆ, ಇವು ಅಕ್ಷರಶಃ ತಪ್ಪು ಅಂತ. ಅದಿರಲಿ. ಈಗ ಬಂದಿದ್ದ ವಿಷಯ ಏನಪ್ಪ ಅಂದ್ರೆ ಶಿವಾನಂದ ಪಾಟೀಲರು ರಾಜೀನಾಮೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನೀವು ಕೊಡ್ತೀರಿ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ನೀವು ಅಕ್ಸೆಪ್ಟಬಲ್ ಎಲ್ಲ ನಿಮಗೆ ಬರ್ತಾ. ಈ ಭಾಷೆ ಅವ್ರು ಅಂದಿಲ್ಲ, ಅದು ನಿಮಗೂ ಅಪ್ಲೈ ಆಗಿಬಿಡ್ತದೆ. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಒಂದು ಮಾತಾಡೋದು ಪೂರ್ವ ಹಲವು ಸಲ ವಿಚಾರ ಮಾಡಬೇಕಾಗ್ತದೆ. ಮಾತಾಡಿದ್ದೀರಿ ಈಗ ನೀವು, ನಿಮ್ಮ ಅಪ್ಪ ಕೊಟ್ಟಿದ್ದಾರೆ. ಈಗ ಅವರು ನಾಳೆ ಈ ಮಾತು ಅನ್ನೋದಿಲ್ಲ, ಅವ್ರ ಭಾಷೆಯನ್ನು ನೋಡಿದಾಗ, ಅವ್ರ ಸಂಯಮ ನೋಡಿದಾಗ, ಅವರ ವಿಚಾರ ಅಭಿವ್ಯಕ್ತಿ ಮಾಡೋದು ನೋಡಿದಾಗ ಎಷ್ಟು ಗಂಭೀರವಾಗಿ ಆಟೋಮೆಟಿಕ್ ತಾನು ಪ್ರಚಾರ ಆಗಿಬಿಡ್ತದೆ ರೀ. ನೀವೀಗ ರಾಜೀನಾಮೆ ಕೊಡದೆ ನಿಮ್ಮಷ್ಟು ನೀವು ಉಳಿದ್ರೆ ನಿಶ್ಚಿತವಾಗಿ ನಿಮ್ಗೆ ಅವ್ರಿಗೇನು ಆರೋಪ ಮಾಡಿದ್ರಿ ಅದು ನಿಮ್ಗೆ ಅಪ್ಲೈ ಆಗ್ತದೆ. ಯಾಕಂದ್ರೆ ಅದಕ್ಕೆ ಹೇಳೋದು, ಮಾತಾಡಿದರೆ ಮುಗಿದು ಹೋಗ್ಬಿಡ್ತು. ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮ. ಇವತ್ತು ಶಿವಾನಂದ ಪಾಟೀಲ್ ಆಡದೆ ಮಾಡಿದ್ದಾರೆ. ಅವರು ಮಾತಾಡಿಲ್ಲ, ರಾಜೀನಾಮೆ ಕೊಟ್ಟೇ ಬಿಟ್ಟಿದ್ದಾರೆ. ಅದರದ್ದು ಅಕ್ಸೆಪ್ಟ್ ಆಗೋದು ಭಾಳ ತಾಂತ್ರಿಕವಾಗಿಟ್ಟಿದ್ದಾರೆ. ಎಲ್ಲಿವರೆಗೆ ಬಸವನಗೌಡ ಪಾಟೀಲರು ರಾಜೀನಾಮೆ ವಿಜಯಪುರಕ್ಕೆ ಕೊಡೋದಿಲ್ವೋ ಅಲ್ಲಿವರೆಗೆ ಶಾಸಕ ಸಾರಿಗೆ ಅವ್ರು ರಾಜೀನಾಮೆ ಕೊಡಲಿ, ನಾನು ಕೊಡಲಿ, ಪಕ್ಷೇತರಾಗಿ ಇಬ್ಬರು ನಿಲ್ಲೋದು. ಮತ್ತು ಸ್ವತಃ ತಾವು ಹೇಳ್ಕೊಂಡಿದ್ದಾರೆ, ನಾನು ಪಕ್ಷೇತರಾಗಿಯೂ ಗೆದ್ದಿದ್ದೀನಿ, ಇವರು ವಿಜಯಪುರದ MP ಆದಾಗ ಇವರು ಸಪೋರ್ಟ್ ಮಾಡಿದ್ದೀನಿ ಡಾಕ್ಟ್ರೇ ಹೇಳಿದ್ದಾರೆ. ಹೆಸರು ತೋಳಾರದು ಹೇಳಿದ್ದಾರೆ. ಇದು ಅವರ ರಾಜಕೀಯ ಗಂಭೀರತೆ ಮತ್ತು ಭ್ರಷ್ಟಾಚಾರ ಅಂತ ಇವತ್ತೆಲ್ಲ MLA ಮತ್ತು MP ಗಳಿಗೆ ಅಪ್ಲೈ ಆಗುವಂಥ ವಿಷಯದ ಎಲ್ಲರೂ ಅವರ ಇದ್ದಾರೆ. ಇದು ಇಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಇದು ಮಾಡ್ಕೊಂಡು ಹೇಳಬೇಕು, ಅದು ಪ್ರಸಿದ್ಧಿ ಮಾಡ್ಕೊಂಡು ನಮ್ಮ ಇವರು ಬಸವನಗೌಡ ಪಾಟೀಲ್ ಇವತ್ತು ಅವರು ಅದು ಕೇಳೋದು ನೋಡಿದ್ರೆ ಹೀಗದ ಪರಿಸ್ಥಿತಿ. ಯತ್ನಾಳರು ಯಾಕೋ ಏನೋ ವೈಯಕ್ತಿಕ ಮಟ್ಟಕ್ಕೆ ಹೋಗಲಾರ್ದ ರಾಜಕೀಯ ಮಾಡಿದ್ರೆ ಉತ್ತಮಿತ್ತೇನೋ ಮಾಡಬೇಕಾಗಿದ್ದು ಅವ್ರನ್ನ ಬಯಸುವಂಥ ಒಬ್ಬ ಒಳ್ಳೆಯ ನಾಯಕ ಇದ್ದಾರೆ. ಇರಲಿ, ಹಿಂದೂ ಪರ ಒಳ್ಳೆಯ ಭಾವನೆಗಳಿದ್ದಾವೆ, ಇರಲಿ, ಏನು ತಪ್ಪಲ್ಲ. ಟೀಕೆ ಮಾಡ್ತಾರೆ, ಮಾಡಲಿ, ಅದು ಇರಲಿ ಅವರು. ಯಾಕಂದ್ರೆ ಒಂದಿಷ್ಟು ಏನೋ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ಒಂದಿಷ್ಟು ಒಳ್ಳೆಯ ಭಾವನೆಗಳಿದಾವೆ, ಉಳಿಲಿ ಅನ್ನೋದು ಅಷ್ಟು ಆಸೆ. ಆದರೆ ಅವರು ಪ್ರತಿಯೊಂದು ಆಸೆಗೂ ತಮ್ಮ ಕಲ್ಲು ಹಾಕ್ಕೊಳ್ತಾರೆ ಹೊರಟಿದ್ದಾರೆ. ಇನ್ನು ಶಿವಾನಂದ ಪಾಟೀಲರ ಈ ಸವಾಲಿಗೆ ಏನು ಉತ್ತರ ಕೊಡ್ತಾರೆ, ಅಷ್ಟು ರಿಸೈನ್ ಮಾಡ್ತಾರೆ ನಮಗೆ ಅನ್ನಿಸ್ತದೆ. ಇನ್ನಿಲ್ಲ ಆದರೆ ಅವ್ರಿಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ, ಇದು ಇವತ್ತಿನ ಇತ್ತೀಚಿನ ಡೆವಲಪ್ಮೆಂಟ್. ಇನ್ನೂ ಇದರ ಮುಂದೆ ಡೆವಲಪ್ಮೆಂಟ್ ಆಗ್ಬೋದು, ಅದು ಮತ್ತೆ ನೋಡೋಣ. ಇಷ್ಟಂತ ವಿಶ್ಲೇಷಣೆ ಬಂದಂಥದ್ದು. ಇದು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಬಸವನಗೌಡ ಪಾಟೀಲರು ಏನು ಮಾಡ್ತಾರೆ ನೋಡೋಣ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯಕ್ಕಾಗಿರಲಿ. ವಂದನೆಗಳು.